ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಗಳು ಮಗ್ಗ. ವೆಲ್ಕಮ್ ಬ್ಯಾಕ್ ಟು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ಓ ಅಶುತೋಷ್ ಶರ್ಮಾ, ವಾಟ್ ಆಮ್ ಪ್ಲೇಯರ್ ಮ್ಯಾನ್. ಬ್ಯೂಟಿ ಅನ್ಕೊಳ್ಳಿ. ಅಶುತೋಷ್ ಶರ್ಮಾ ಅಂತೂ ಚಿಂದಿಯಾಗಿ ಆಡಿದ್ರು ಇವತ್ತು. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್. ಏನಕ್ಕೆ ಪಂಜಾಬ್ ಅವ್ರು ಬಿಟ್ರು ಅಂತ ಗೊತ್ತಾಗಿಲ್ಲ. ಅವರು ರಿಟರ್ನ್ ಮಾಡ್ಕೊಳ್ಳೋಂಥ ಪ್ಲೇಯರು, ಆಕ್ಷನ್ ಬಿಡುವಂತ ಪ್ಲೇಯರ್ ಅಲ್ಲ. ಸರಿಯಾಗಿ ಕೊಟ್ರು ಇವತ್ತು. ಪಂಜಾಬ್ ಅವರು ನೋಡ್ತಾ ಇರ್ತಾರೆ ಏನಕ್ಕೆ ಕಬ್ಬ ಬಿಡ್ರಿ ಇವನ್ನ ಅಂತ. ಇರ್ಲಿ, ಅಣ್ಣ ಅಂತೂ ಚಿಂದಿಯಾಗಿ ಆಡಿದ್ರು. ಫಸ್ಟ್ ಇಂತ್ರ ಬಂದ್ಬಿಡೋಣ. ಲಕ್ನೋ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡ್ರು. ಯು ಬರುತ್ತೆ ಅಂತ. ಆಮೇಲೆ ಚೇಸು ಆರಾಮಾಗಿ ಮಾಡ್ಕೋಬಹುದು ಕಡಿಮೆ ರನ್ನಲ್ಲಿ ಕಟ್ ಹಾಕಿದ್ರೆ ಅಂತ. ಓಪನರ್ಸ್ ಆಗಿ ಬರ್ತಾರೆ ಲಕ್ನೋ ಬ್ಯಾಟ್ಸ್ಮನ್ ಮಿಚ್ ಮಾರ್ಷ್ ಮತ್ತೆ ಆಡಮ್ ಮಾರ್ಕ್ರಮ್ ಏನು ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. 3 ಡೌನ್ ಅಲ್ಲಿ ನಿಕ್ಲಸ್ ಪುರನ್ ಅವ್ರು ಬರ್ತಾರೆ, ಹಾಕೊಂಡ್ ಕೊಡ್ತಾರೆ ಸರಿಯಾಗಿ. ಒಂದು ಟೈಮಲ್ಲಿ ಮಿಚ್ ಮಾರ್ಷ್ ಮತ್ತೆ ನಿಕ್ಲಸ್ ಪುರನ್ ಆಡೋ ಟೈಮಲ್ಲಿ 250 ಎಲ್ಲ ಹೋಗ್ಬಿಡುತ್ತೆ ಅನ್ಕೊಂಡಿದ್ದೆ ಟಾರ್ಗೆಟ್. ಅದಾದ್ಮೇಲೆ ಅವರಿಬ್ಬರೇ ಮೇನು ಆಡಿದ ಬ್ಯಾಟ್ಸ್ಮನ್. ಅಂದ್ರೆ ಅಲ್ಲಿ ಫಾರಿನ್ ಪ್ಲೇಯರ್ಸ್ ಮೇಲೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ ಲಕ್ನೋ ಅವರು. ಆಮೇಲೆ ರಿಷಬ್ ಪಂತ್ ಅವ್ರು ಬರ್ತಾರೆ. ರಿಷಬ್ ಪಂತ್ ಅವ್ರು ಅಷ್ಟೇನು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಮ್ಯಾಚ್ ಸೋತಿರೋಕೆ ಮೇನ್ ರೀಸನ್ ಅಂದ್ರೆ ರಿಷಬ್ ಪಂತ್ ಅಂತಾನೆ ಹೇಳ್ಬೋದು. ಎಲ್ಲ ಮ್ಯಾಚ್ ನೋಡಿ ಅವ್ರಿಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ಆಮೇಲೆ ಬರೋಣ. 0 ಡಕ್ಔಟ್ ಆದ್ರು. 6 ಬಾಲ್ಗೆ 1 ರನ್ ನೋಡಿದಿರಾನೆ ಡಕ್ಔಟ್ ಆದ್ರು. ಆಮೇಲೆ ಯಾರು ಕೂಡ ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಲಾಸ್ಟ್ ಅಲ್ಲಿ ಡೇವಿಡ್ ಮಿಲ್ಲರ್ ಅವರು 2 ಬಾಲ್ಗೆ 2 ಸಿಕ್ಸ್ ಹೊಡಿತಾರೆ ಮೋಹಿತ್ ಶರ್ಮಾ ಅವ್ರಿಗೆ. ಹಂಗಾಗಿ 209 ಟಾರ್ಗೆಟ್ ಕೊಡ್ತಾರೆ. ಅದನ್ನ ಚೇಸ್ ಮಾಡಕ್ಕೆ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಬರ್ತಾರೆ. ಡೆಲ್ಲಿ ಬ್ಯಾಟ್ಸ್ಮನ್ಗಳು ಜೇಕ್ ಫ್ರೆಜರ್ ಮೆಗಾಕೋ ಮತ್ತೆ ಫ್ಯಾಫ್ ಡುಪ್ಲೆಸಿಸ್. ಜೇಕ್ ಫ್ರೆಜರ್ ಮೆಗಾಕೋ ಸರಿಯಾಗಿ ರುಬ್ತಾರೆ ಅನ್ಕೊಂಡಿದ್ದೆ ನಾನು. ಓದ್ ಸೀಸನ್ ಅಲ್ಲೆಲ್ಲ ನೋಡಿದಿರಲ್ಲ, 250 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆಯೋದು ಅಣ್ಣ. ಇಷ್ಟೇ ಇದ್ರೂ ಸರಿಯಾಗಿ ಹೊಂಚ್ತಾ ಇರ್ತಾರೆ. ಹಂಗೆ ಅನ್ಕೊಂಡಿದ್ದೆ ನಾನು. ಶಾರ್ದುಲ್ ಠಾಕೂರ್ ಅವರು ಅನ್ಸೋಲ್ಡ್ ಆಗಿದ್ದು IPL ಸೀಸನ್ ಅಲ್ಲಿ. ಯಾರಿಗೋ ಇಂಜುರಿ ಆಯ್ತು ಅಂದ್ಬಿಟ್ಟು ಒಳಗೆ ಬರ್ತಾರೆ ಅಣ್ಣ. ಫಸ್ಟ್ನೇ ಓವರಲ್ಲೇ 2 ವಿಕೆಟ್ ಶಾರ್ದುಲ್ ಠಾಕೂರ್ ಅವ್ರಿಗೆ. ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. 2 ಓವರೇ ಕೊಟ್ಟಿದ್ದವ್ರಿಗೆ. ನನ್ಗೆ ಅದು ಆಶ್ಚರ್ಯ ಆಗಿದ್ದು. ಈ ಯಾವ ತರ ಕ್ಯಾಪ್ಟನ್ಸಿ ಅಂತ ಗೊತ್ತಾಗಿಲ್ಲ ರಿಷಬ್ ಪಂತ್ ಅವ್ರದ್ದು. ನೆನೆ ಬರೀ ಸ್ಪಿನ್ನರ್ಸ್ಗೆ ಹಾಕ್ಸ್ತಾ ಇದ್ರು. ಫ್ಲಾಟ್ ವಿಕೆಟ್ ಆರಾಮಾಗಿ ಚೇಸ್ ಮಾಡ್ಬೋದು ಅಂತ ಗೊತ್ತಿತ್ತು ಅವ್ರಿಗೆ. ಏನೋ ಕಟ್ ಹಾಕ್ಬೋದು ಅಂತ ತಲೆ ಉಪಯೋಗಿಸಿದ್ರು, ಆದ್ರೆ ವರ್ಕ್ ಆಗಿಲ್ಲ ರಿಷಬ್ ಪಂತ್ ಅವ್ರಿಗೆ. ಇರ್ಲಿ, ಜಾಕ್ ಫ್ರೇಜರ್ ಮೆಗರ್ ಕೂಡ ಔಟ್ ಆಗ್ತಾರೆ. ಆಮೇಲೆ ಬರ್ತಾರೆ ಅಭಿಷೇಕ್ ಪೂರಲ್ಲು. ಅವರು ಏನು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ವಿಕೆಟ್ ಹೋಗುತ್ತೆ ಫಸ್ಟ್ನೇ ಓವರಲ್ಲೇ. ಅದಾದ್ಮೇಲೆ ಪವರ್ ಪ್ಲೇನಲ್ಲೇ 3-4 ವಿಕೆಟ್ ಹೋಗ್ಬಿಡುತ್ತೆ ಅವ್ರದ್ದು, ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು. ಅಲ್ಲೇ ಆಲ್ಮೋಸ್ಟ್ ಮ್ಯಾಚ್ ಮುಗೀತು ಅನ್ಕೊಂಡಿದ್ವಿ. ಆದ್ರೂ ಇದಾರಲ್ಲ ಸ್ಟಬ್ಸು ಎಲ್ಲ ಇದ್ರು. ಸ್ಟಬ್ಸು ಮತ್ತೆ ಫ್ಯಾಫ್ ಆಡ್ತಾ ಇದ್ರು. ಅಕ್ಷರ್ ಪಟೇಲ್ ಕೂಡ ಮಸ್ತಾಗಿ ಆಡಿದ್ರು. 200 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದ್ರು. ಆಮೇಲೆ ಪವರ್ ಪ್ಲೇ ಆಗಿ ಒಂದು ಓವರ್ ಏನೋ ಫ್ಯಾಫು ಇಲ್ಲ, ಈ ಕಡೆ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವರು ಇಲ್ಲ, ಇಬ್ರು ವಿಕೆಟು. ಆಮೇಲೆ ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮ್ಯಾಚ್ ವಿನ್ನರ್ ಅಶುತೋಷ್ ಶರ್ಮಾ. ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅಶುತೋಷ್ ಶರ್ಮಾ ಅವರು ಬಾಲ್ ಪರ್ ರನ್ ನೋಡಿತಾ ಇರ್ತಾರೆ. ಅಂದ್ರೆ ಬಾಲ್ ಎಷ್ಟು ಆಡಿದಾರೋ ರನ್ನು ಅಷ್ಟೇ ಕೂಡ ಹೊಡೆದಿರ್ತಾರೆ. ಆಮೇಲೆ ಸ್ಟಬ್ಸ್ ಅವರು ಮತ್ತೆ ಅಶುತೋಷ್ ಶರ್ಮಾ ಅವ್ರು ಸೇರ್ಕೊಂಡು ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಸ್ಟಬ್ಸ್ ಅವರು 13ನೇ ಓವರಲ್ಲಿ ಅವರು 13ನೇ ಓವರಲ್ಲಿ ಇಕ್ಸ್ಕೊಂಡಿರ್ತಾರಲ್ಲ ಸರಿಯಾಗಿ ನಿಖಲಸ್ ಪುರನ್ ಅವ್ರ ಕೈಯಲ್ಲಿ. ಹಾಗಾಗಿ ಇವರು 13ನೇ ಓವರಲ್ಲಿ ಇಂಪ್ಯಾಕ್ಟ್ ಮಾಡಕಂತ ಹೋದ್ರು. ಫಸ್ಟ್ 2 ಬಾಲ್ 6 ಹೋಯ್ತು. ಆಮೇಲೆ ಕ್ಲೀನ್ ಬೋಲ್ಡ್ ಬಾಲರ್ ಐ ಥಿಂಕ್ ಸಿದ್ಧಾರ್ಥ್ ಅವ್ರು ಅನ್ಕೊಂತೀನಿ. ಎಲ್ಲ ಹೊಸ ಮುಖಗಳೇನೆ ನೋಡಿದ್ದೆಲ್ಲ ಹೊಸ ಮುಖಗಳೇ. ಹಳಬ್ರು ಏನೋ ಕಡಿಮೆನೆ ನೋಡಿದ್ದು. ಈ ಕಡೆನೂ ಅಷ್ಟೇ ಇಬ್ರು ಡೊಮೆಸ್ಟಿಕ್ ಪ್ಲೇಯರ್ಸ್ ಇಂಪ್ಯಾಕ್ಟ್ ಮಾಡಿರೋದೇನೆ ಮ್ಯಾಚ್ ಅಲ್ಲಿ. ಸ್ಟಬ್ಸ್ ಅವ್ರು ಔಟ್ ಆದ್ಮೇಲೆ ಬರ್ತಾರೆ ವಿಪ್ರಾಜ್ ನಿಗಮ್ ಅವರು. ಇನ್ಫ್ಯಾಕ್ಟ್ ಬಾಲರ್ ಅವರು ನಾನು ನೋಡ್ದೆ. ಬಾಲರ್ ಅವರು ಇನ್ನೇನು ಅಶುತೋಷ್ ಶರ್ಮಾ ಒಬ್ರೇ ಇದ್ದಾರೆ, ಆಗಲ್ಲ ಅನ್ಕೊಂಡಿದ್ದೆ ಚೇಜು. ವಿಪ್ರಾಜ್ ವಿಪ್ರಾಜ್ ನಿಗಮ್ ಅವ್ರು ಬರ್ತಾರೆ. ಆಸಾಮಿ ಸ್ಟಾಪೇ ಮಾಡಲ್ಲ ಅನ್ಕೊಳ್ಳಿ, ಹೊಡಿತಾನೆ ಇದ್ರು. ಪ್ಯೂರ್ ಬ್ಯಾಟ್ಸ್ಮನ್ ಆಡ್ತಾರಲ್ಲ ಆ ತರ ಶಾಟ್ಗಳು ಹೊಡೆದಿದ್ದು ನೆನ್ನೆ. ಸುಮ್ನೆ ಏನೋ ಬೀಸೋದಂತಲ್ಲ, ಒಂದೇ 6ಗಳು ಹೊಡಿತಾರೆ. ಹಿಂದೆ ರಿಷಬ್ ಪಂತ್ ಅವ್ರು ಇದ್ರು, ಆ ತರ ಶಾಟ್ಗಳು ಅವ್ರು ಹೊಡಿತಾ ಇದ್ರು ಡೆಲ್ಲಿಲಿ ಇದ್ದಾಗ. ಇವಾಗ ಲಕ್ನೋ ಮೇಲೆ ಇವ್ರು ಕೊಟ್ರು ಅವ್ರಿಗೆ ಸರಿಯಾಗಿ ಮುಟ್ ನೋಡ್ಕೊಳಂಗೆ. ವಿಪ್ರಾಜ್ ನಿಗಮ್ ಅವರು ಕ್ರೇಜಿಯಾಗಿ ಆಡಿದ್ರು ಅನ್ಕೊಳ್ಳಿ. 15 ಬಾಲಲ್ಲೇನೋ 39 ಹೊಡೆದ್ಬಿಟ್ಟೋದ್ರು. 15 ಬಾಲಲ್ಲಿ 39 ಹೊಡೆದ್ರು. ಅದೇ ಇಂಪ್ಯಾಕ್ಟ್ ಆಗಿದ್ದೆ ಮ್ಯಾಚ್ ಅಲ್ಲಿಂದ. ಅವ್ರು ಬಂದವಾಗಿಂತಾನೆ ಮ್ಯಾಚ್ ಟರ್ನ್ ಆಗಿದ್ದು ಸ್ವಲ್ಪ. ಆಮೇಲೆ ಅಶುತೋಷ್ ಶರ್ಮಾ ಚಚ್ಚಕ್ ಸ್ಟಾರ್ಟ್ ಮಾಡೋದು. ವಿಪ್ರಾಜ್ ನಿಗಮ್ ಅವ್ರು ಇರೋವರೆಗೂ ಇವ್ರು ಸೈಲೆಂಟ್ ಆಗಿದ್ರು. ಅವ್ರು ಹೋದ್ಮೇಲೆ ಅಶುತೋಷ್ ಶರ್ಮಾ ಚಚ್ಚಕ್ ಸ್ಟಾರ್ಟ್ ಮಾಡಿದ್ರು. ಹೊಡಿತಾರ ನೋಡಿ, ರವಿ ಬಿಷ್ಣೋಯ್ ಈಗೇನು ಹೊಡಿತಾರೆ 6ಗಳನ್ನ. ಕ್ರೇಜಿಯಾಗಿತ್ತು ಮಾತ್ರ. ಲಾಸ್ಟ್ ಓವರ್ ಅಲ್ಲಿ ಬೇಕಾಗಿದ್ದು 6 ಬಾಲ್ಗೆ 6 ರನ್ನು. ಇದ್ ಕಡೆ ಸ್ಟ್ರೈಕಲ್ಲಿ ನೋಡಿದ್ರೆ ಮೋಹಿತ್ ಶರ್ಮಾ ಅವರು, ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ಅಶುತೋಷ್ ಶರ್ಮಾ ಅವ್ರು ಇರೋದು. ಹೆಂಗಾನ ಮಾಡಿ ರನ್ ಕೊಡ್ಬೇಕು ಅಂತ ಇವ್ರು ಕಾಯ್ತಾನೆ ಇದ್ರು.
ಸುಮ್ನೆ ಬ್ಯಾಟ್ ಟಚ್ ಮಾಡಿ ರನ್ ನೋಡಿದ್ರೆ ಸಾಕು, ಅಶುತೋಷ್ ಶರ್ಮಾ ಅವರು ಅಲ್ಲಿ ಮ್ಯಾಚ್ ಗೆಲ್ಸ್ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಶಾರ್ದುಲ್ ಠಾಕೂರ್ ಅವ್ರು ಮಾಡಿದ್ದೆ 2 ಓವರ್, ಇನ್ನ 1 ಓವರ್ ಕೂಡ ಅವ್ರಿಗೂ ಇತ್ತು, ಎಕ್ಸ್ಪೀರಿಯನ್ಸ್ ಇತ್ತು ಕೂಡ ಅವ್ರಿಗೆ. ಅದನ್ನ ಬಿಟ್ಟು ರಿಷಬ್ ಪಂತ್ ಅವರು ಶಾಬಾಜ್ ಅಹ್ಮದ್ ಅವ್ರಿಗೆ ಕೊಡ್ತಾರೆ ಬಾಲ್ನ, 20 ಓವರ್ ಕಂಟ್ರೋಲ್ ಮಾಡಪ್ಪ ಅಂತ. ಇಂಪ್ಯಾಕ್ಟ್ ಅವರು ಫಸ್ಟ್ನೇ ಬಾಲ್ ಅಲ್ಲೇ ವಿಕೆಟ್ ಟೇಕಿಂಗ್ ಡೆಲಿವರಿನೇ ಹಾಕಿರ್ತಾರೆ. ರಿಷಬ್ ಪಂತ್ ಅವರು ಅದನ್ನ ಕಲೆಕ್ಟ್ ಮಾಡಿಲ್ಲ, ಕ್ಲೀನ್ ಆಗಿ ಬಿಟ್ಬಿಟ್ರು. ಬಿಡಿ, ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಏನ್ ಕ್ಯಾಚ್ ಬಿಟ್ಬಿಡ್ತಾರೆ, ಕಲೆಕ್ಟೇ ಮಾಡಿಲ್ಲ ನೀಟಾಗಿ. ಹಿಡ್ದು ಹೊಡೆದಿದ್ರೆ ವಿಕೆಟ್, ಅದು ಮ್ಯಾಚ್ ಲಕ್ನೋ ಕೈಯಲ್ಲೇ. ಲಕ್ನೋ ಮ್ಯಾಚ್ ಗೆಲ್ಲೋ ಮ್ಯಾಚ್ ನ ಸೋತಿದ್ದಾರೆ. ಏನ್ ಹೇಳ್ಬೇಕು ಹೇಳಿ, ಕಂಪ್ಲೀಟ್ಲಿ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಅಲ್ಲಿ, ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ ಇರುವಂತ ಬಾಲರ್ಸ್ ಇದ್ದಾರೆ, ಎಲ್ಲರಿಗೂ ಇಂಜುರಿ. ಅಣ್ಣ ಶಾರ್ದುಲ್ ಠಾಕೂರ್ ಅವರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೂನು ಓವರ್ ಕೊಟ್ಟಿಲ್ಲ. ಮೊದಲನೇ ಓವರ್ ಕೊಡ್ತಾರೆ 2 ವಿಕೆಟ್, ಆದ್ರೆ ಸೆಕೆಂಡ್ ಓವರ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗ್ತಾರೆ. ಇರ್ಲಿ ಪರವಾಗಿಲ್ಲ, ಪವರ್ ಪ್ಲೇ ನಲ್ಲಿ ಕಾಸ್ಟ್ಲಿ ಆಗೋದು ಸಾಮಾನ್ಯ. ಅದು ಅಷ್ಟು ಸ್ಕೋರ್ ಇರುವಾಗ ಹೊಡಿತಾರೆ ಬ್ಯಾಟ್ಸ್ಮನ್ಗಳು, ಅಟ್ಯಾಕಿಂಗ್ ಇಂಟೆಂಟೇ ಇರುತ್ತೆ. ಅದನ್ನ ಬಿಟ್ಟು ಶಾಬಾಜ್ ಅಹ್ಮದ್ ಅವ್ರು ಕೊಡ್ತಾರೆ, ಅವರು ಕೂಡ ಸಖತ್ತಾಗಿ ಫಸ್ಟ್ ಬಾಲೇ ವಿಕೆಟ್ ಟೇಕಿಂಗ್ ಡೆಲಿವರಿನೇ ಹಾಕಿರ್ತಾರೆ, ಕಲೆಕ್ಟ್ ಮಾಡಿಲ್ಲ. ಅದಾದ್ಮೇಲೆ ಸೆಕೆಂಡ್ ಬಾಲ್ ರನ್ ನೋಡಕ್ಕೆ ಅಂತ ಹೋಗ್ತಾರೆ, ರವಿ ಬಿಷ್ಣೋಯ್ ಅವರು ಮಿಸ್ಫೀಲ್ಡ್ ಮಾಡ್ಬಿಡ್ತಾರೆ. ಅದಕ್ಕೆ ಹೋಗಿ ಬೈತಾ ಇರ್ತಾರೆ ರಿಷಬ್ ಪಂತ್ ಅವರು, ಏನ ಯಾವ ಬಾಲ್ ಹಿಡಿಯಕ್ ಆಗಲ್ಲ ಯಾ ನಿನ್ಗೆ ಅಂತ. ಅಂದ್ರೆ ಕನ್ನಡದಲ್ಲಿ ಹೇಳಿಲ್ಲ, ನಾನು ಹೇಳ್ತಾ ಇರೋದು. ಇವರೇ ಹಿಡಿದಿದ್ರೆ ವಿಕೆಟ್ ಆಗ್ಬಿಟ್ಟು ಮ್ಯಾಚೇ ಹೋಗ್ಬಿಟ್ಟಿರೋದು ಅವಾಗೇನೆ. ಅದನ್ನ ಬಿಟ್ಟು ಅವ್ರು ಬೈಕೊಂಡು ಆಗುತ್ತಾ ಕೆಲ್ಸ. ರನ್ ಬಂತು, ಏರ್ಸಿದ್ರು ನೋಡಿ 6. ಅಶುತೋಷ್ ಶರ್ಮಾ ಅವರು ಹಿಂಗ್ ಹೊಡೆದು ತೋರಿಸ್ತಾ ಇದ್ರು, ಯಾರ್ಗೇಳಿ, ಕೆವಿನ್ ಪೀಟರ್ಸನ್ ಅವ್ರಿಗೆ, ಕೋಚ್ಗೆ. ನಾ ಚಾನ್ಸ್ ಕೊಟ್ಟಿದ್ಯಲ್ಲ, ಪ್ರೂವ್ ಮಾಡಿ ತೋರಿಸಿದೀನಿ ನೋಡು ಅಂತ. ಕ್ರೇಜ್ ಅನ್ಕೊಳ್ಳಿ. ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಇಂಡಿಯನ್ ಕ್ರಿಕೆಟ್, ಅಶುತೋಷ್ ಶರ್ಮಾ ಬರ್ದಿಟ್ಕೊಳ್ಳಿದ್ನ. ಪಂಜಾಬ್ ಅಲ್ಲಿ ಇದ್ದಾಗೂ ಕೂಡ ಅದೇ ರೀತಿಯಾಗಿ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಯಾವಾಗ ಬುಮ್ರಾ ಅವ್ರಿಗೆ ಪಂಜಾಬ್ ಅಲ್ಲಿ ಇದ್ದಾಗ ಬ್ಯಾಕ್ ಸೈಡ್ ಅಲ್ಲಿ 6 ಹೊಡಿತಾರೆ ನೋಡಿ, ಅವಾಗೆ ಅನ್ಕೊಂಡ್ಬಿಟ್ಟಿದ್ರಿ ಒಂದೊಳ್ಳೆ ಮ್ಯಾಚ್ ವಿನ್ನರ್ ಅಂತ. ಡೊಮೆಸ್ಟಿಕ್ ಪ್ಲೇಯರ್ಸ್ ನೆನ್ನೆ ಮ್ಯಾಚ್ ಗೆಲ್ಸಿರೋದು, ಕ್ರೇಜ್ ಗೆಲ್ಸ್ಕೊಟ್ರು ಅನ್ಕೊಳ್ಳಿ. ಅಶುತೋಷ್ ಶರ್ಮಾ ಅವ್ರು ಮಾತ್ರ ಕೈಯಲ್ಲಿ ಇಲ್ದಿದ್ದ ಮ್ಯಾಚ್ ನ ಗೆಲ್ಸ್ಕೊಟ್ಬಿಟ್ರು, ಇವರು ಕೈಯಲ್ಲಿ ಇದ್ದಿದ್ ಮ್ಯಾಚ್ ನ ಬಿಟ್ಕೊಟ್ಬಿಟ್ರು. ಇರ್ಲಿ, ಮುಂದಿನ ಮ್ಯಾಚ್ ಗಳಲ್ಲಿ ನೋಡೋಣ. ಟೋಟಲಿ ಇನ್ಎಕ್ಸ್ಪೀರಿಯನ್ಸ್ ಗುರು LSG ಕಡೆ. ಸಿಗೋಣ ಮಗ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಸಿಗೋಣ ಮುಂದಿನ ವಿಡಿಯೋಲಿ, ಸಿಗೋಣ. ಬಾಯ್.